ಬೆಂಗಳೂರಲ್ಲಿ ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ವಿದ್ಯಾರಣ್ಯಪುರಂನಲ್ಲಿರುವಂತಹ ಗಾನವಿ ಪತಿಯ ಮನೆ ಮುಂದೆ ಈಗ ಆ ಸಂಬಂಧಿಕರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಸೂರಜ ಮನೆ ಮುಂದೆ ನಾನಿದ್ದೀನಿ. ಸೂರಜ ಮನೆ ಕೂಡ ನೋಡಬಹುದು. BL ಲೇಔಟ್ ನಲ್ಲಿ ಇರುವಂತಹ ಮನೆ ಮುಂದೆ ಅವ್ರ 3 ಜನನು ಅಂದ್ರೆ ಗಂಡ ಸೂರಜ್, ಅವರ ಅತ್ತೆ ಜಯಂತಿ, ಜೊತೆಗೆ ಅವರ ಸೂರಜ್ ಅವರ ಸಹೋದರ ಸಂಜಯ್, ಇವರು 3 ಜನರದ್ದು ಸಹ ಕಾಣೆಯಾಗಿದ್ದಾರೆ ಅಂತ ಹೇಳಿ ಈಗ ಕಾಣೆಯಾಗಿದ್ದಾರೆ ಅಂತ ಒಂದು ಬೋರ್ಡ್ ಅನ್ನು ಹಾಕಿ ಈಗ ಪ್ರತಿಭಟನೆಗೆ ಮೃತದೇಹದ ಸಮೇತ ಬಂದಿದ್ದಾರೆ. ಆದ್ರೆ ಮೃತದೇಹವನ್ನ ಇಲ್ಲಿಂದ 200 ಮೀಟರ್ ದೂರದಲ್ಲಿರುವಂತಹ ಮೈನ್ ರೋಡ್ ಅಲ್ಲೇ ಪೊಲೀಸರು ತಡೆಯನ್ನ ಒಡ್ಡಿದ್ದಾರೆ. ಹೀಗಾಗಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಗಾನವಿ ಸಂಬಂಧಿಕರು ಸೇರಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಲೇಡೀಸ್ ಮತ್ತೆ ಜೆಂಟ್ಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಪೊಲೀಸರ ವಿರುದ್ಧನೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ಜನ ಆರೋಪಿಗಳನ್ನು ಸಹ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅವರ ಒಂದು ಪೋಸ್ಟರ್ಗಳನ್ನು, ಗಾನವಿ ಅವರ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಸಹ ಅವರಿಗೆ ನ್ಯಾಯ ಬೇಕು, ಈ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಅವರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಇದು ಸದ್ಯಕ್ಕೆ ನನ್ನ ಜೊತೆ ಈಗ ಗಾನವಿ ಅವರ ತಾಯಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಈ ವಿಚಾರ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್? ಯಾಕೆ ಈ ರೀತಿ ಮಾಡ್ಕೊಂಡ್ರು ನಿಮ್ಮ ಮಗಳು? ಸರ್, ಅವಳು ಶ್ರೀಲಂಕಾ ಟ್ರಿಪ್ ಹೋಗಿದ್ರು. ಆಮೇಲೆ ಶ್ರೀಲಂಕಾದಲ್ಲಿಂದ ಬಂದು ಶ್ರೀಲಂಕಾಗೆ ಹೋಗಿರೋ ದಿವಸ 25ನೇ ತಾರೀಕು ಬರಬೇಕಾಗಿತ್ತು. ನೋಡಿದ್ರೆ 1 ವಾರ ಮುಂಚೆನೆ ಕರ್ಕೊಂಬಂದ. ಆಮೇಲೆ ಅವಳು ಬಂದು ಅವರು ನನ್ನ ಮುಟ್ಟು ಅಂತ ಅಲ್ಲೇ ಹೇಳಿದ್ಲಂತೆ ಶ್ರೀಲಂಕಾ. ಅದುವರೆಗೂ ಅವಳು ಟಾರ್ಚರ್ ಮುಟ್ಟೇ ಇರ್ಲಿಲ್ವಂತೆ ಅವಳು. ಆಮೇಲೆ ನೋಡಿದ್ರೆ ನನ್ನ ಹತ್ರ ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ ಅವರಮ್ಮ. ಏನು ನಿನ್ನ ಮಗಳು ಟಾರ್ಚರ್ ಕೊಡ್ತಾಳಂತೆ. ಏನ್ ಟಾರ್ಚರ್ ಅಂದ್ರೆ ಮುಟ್ಟು ಅಂತ ಇದ್ದಾರೆ, ಅದು ಟಾರ್ಚರ್ ಸರ್. ಆಮೇಲೆ ಬಂದು ಸೋಮವಾರ ನಾವು ಕರ್ಕೊಂಬಂದ್ರಿ. ಸೋಮವಾರ ಕರ್ಕೊಂಬಂದ್ಮೇಲೆ ನನ್ನ ಮಗಳು ಅಂದ್ರೆ ಈಗ ನಿಮ್ ಮಗಳಿಗೆ ಯಾವ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ರು ಅವರು? ವರದಕ್ಷಿಣೆ, ದುಡ್ಡು, ದಾಹ, ದಿನ ತಗೊಂಡ್ ಬಾ ಅಂತ ವರದಕ್ಷಿಣೆ ಕಿರುಕುಳ ಅಂತೆ. ನನ್ನ ಮಗಳು ಒಂದು ಮಾತು ಹೇಳಿದ್ರೆ ಸರ್, ನಾನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ನೇ ಮಾಡ್ತಾ ಇರ್ಲಿಲ್ಲ. 50 ಲಕ್ಷ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿಕೊಟ್ಟೆ ಪ್ಯಾಲೇಸ್. ಅದು ಮೊದಲೇ ಒಂದು ಮಾತು ಹೇಳಿದ್ರೆ ಮಾಡ್ತಾ ಇರ್ಲಿಲ್ಲ. ಅವಳನ್ನ ಬ್ಲಾಕ್ ಮೇಲ್ ಮಾಡಿ ಭಯ ಇಡ್ಸ್ಕೊಂಡ್ಬಿಟ್ಟಿದ್ದಾರೆ. ಭಯ ಇಡ್ಸ್ಕೊಂಡು ಆಮೇಲೆ ನಾವು ಟ್ರಿಪ್ಪಿಂದ ಬಂದ್ಮೇಲೆ ಹೇಳಿದ್ಲು ಅವಳು. ನನ್ನ ಮಗಳು ಪಟ್ಟಿರೋ ಕಷ್ಟ ಸರ್, ಆ ಮನೆಯಲ್ಲಿ 20 ವರ್ಷ ಕಷ್ಟಪಟ್ಬಿಟ್ಟವಳು. 22 ತಿಂಗಳಿಗೆ ಅಂತ ಕಿರುಕುಳ. ದುಡ್ಡು ಎತ್ಕೊಂಬ, ಒಡವೆ ಎಲ್ಲ ಕೊಟ್ಟಿದ್ದೀವಿ ಸರ್. ನಮ್ಗೆ ನ್ಯಾಯ ಬೇಕು, ನನ್ನ ಮಗುಗೆ ನ್ಯಾಯ ಬೇಕು. ನಾವು ಖರ್ಚು ಮಾಡಿರೋದು ಬರಬೇಕು, ನಮ್ಮ ಒಡವೆ ಎಲ್ಲ ಕೊಡಬೇಕು ಅವರು. ಈಗ ಶ್ರೀಲಂಕಾದಿಂದ ಬಂದ್ಮೇಲೆ ನಿಮ್ಮನ್ನ ಕರ್ಸ್ಕೊಂತಾರಲ್ಲ ಮನೆಗೆ, ಯಾವ ವಿಚಾರಕ್ಕೆ ನಿಮ್ಮ ಮಗಳ ವಾಪಸ್ ಕರ್ಕೊಂಡು ಹೋಗಿ ಅಂತಾರೆ? ಅದೇ ಯಾವ ವಿಚಾರಕ್ಕಂದ್ರೆ ಅವಳು ಅದುವರೆಗೂ ನನ್ನ ಗಂಡ ಇವತ್ತು ನನ್ನ ಮುಟ್ಟುತ್ತಾನೆ, ನಾಳೆ ಮುಟ್ಟುತ್ತಾನೆ ಅನ್ಕೊಂಡಿದ್ಲಂತೆ. ಆಮೇಲೆ ಅಲ್ಲಿ ರೂಮಲ್ಲಿ ಇಬ್ಬರೇ ಇದ್ದಾರಲ್ಲ ಸರ್, ಅಟ್ಲೀಸ್ಟ್ ನನ್ನ ಕೈ ಟಚ್ ಮಾಡು ಅಂದ್ಲಂತೆ. ಅದನ್ನ ಅವ್ರ ಅಮ್ಮ ಕಂಪ್ಲೇಂಟ್ ಮಾಡಿ ಹೇಳಿದಾನೆ. ನನಗೆ ಬ್ಲಾಕ್ ಮೇಲ್ ಮಾಡ್ತಾಳೆ, ನನ್ನ ಮುಟ್ಟು ಅವ್ನ್ ಗಂಡ್ಸ ಅಲ್ಲ ಅಂತ ನನಗೆ ಗೊತ್ತಿಲ್ಲ ಮಮ್ಮಿ, ಅವ್ನ್ ಗಂಡ್ಸ ಅಲ್ಲ ಅಂತ ನನ್ನ ಮಗು ಹೇಳ್ತು.